ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಕೃಷ್ಣ ಮಾತಾಡ್ತಾ ಇರೋದು. ಕಳೆದ ಒಂದು ಸಂಚಿಕೆಯಲ್ಲಿ ನಾವೇನು ಚರ್ಚೆ ಮಾಡಿದ್ವಿ, ಮಾನಸಿಕ ಒತ್ತಡವನ್ನು ಹೇಗೆ ನಾವು ನಿಭಾಯಿಸುವಂಥದ್ದು, ಮಾನಸಿಕ ಒತ್ತಡವನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನುವಂತಹ ಟಾಪಿಕನ್ನು ತಗೊಂಡಿದ್ವಿ. ಅದನ್ನು ತುಂಬ ಜನ ಇಷ್ಟಪಟ್ಟಿದ್ದೀರಾ. ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಪರ್ಸ್ನಲಾಗಿ ಕೂಡ ಕರೆ ಮಾಡಿ ಕೇಳ್ತಾ ಇದ್ದೀರಾ, ಮ್ಯಾಮ್ ನಮಗೆ ಆ ಒಂದು ಏನು ಮಾನಸಿಕ ಒತ್ತಡದ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಿದ್ದೀರಾ, ಅದು ನಮಗೆ ತುಂಬ ಇಷ್ಟ ಆಯಿತು ಅಂತ. ಅದರಲ್ಲಿ ಹೆಚ್ಚು ಮಹಿಳೆಯರು ಕರೆ ಮಾಡಿದ್ದು ನನಗೆ ಬಹಳನೇ ಖುಷಿ ಕೊಟ್ಟಿದೆ. ಯಾಕಂದರೆ ಇವಾಗ ನಾವು ನಿನ್ನೆ ಉದಾಹರಣೆ ತಗೊಂಡಿದ್ದು ಕೂಡ ಮಹಿಳೆಯರ ವಿಷಯವಾಗಿ, ಹಾಗಾಗಿ ಅತಿ ಹೆಚ್ಚು ನಮಗೆ ಕರೆ ಬಂದಿದ್ದು ಮಹಿಳೆಯರು. ಅವರು ಒಂದು ಸಂತಸವನ್ನು ವ್ಯಕ್ತಪಡಿಸಿದ್ದು ನನಗೆ ಬಹಳನೇ ಖುಷಿ ಕೊಡ್ತು. ಧನ್ಯವಾದಗಳು ಎಲ್ಲರಿಗೂ, ಕರೆ ಮಾಡಿದ್ದಂಥವರಿಗೆ. ಹಾಗೂ ನಿಮಗೆ ಆ ಒಂದು ನಾವು ತಗೊಂಡಂಥ ಟಾಪಿಕ್ಕು ನಿಮಗೆ ಅಷ್ಟು ಚೆನ್ನಾಗಿ ಮನಸ್ಸಿಗೆ ಮುದ ನೀಡಿದೆ, ನೀವು ಅಂದುಕೊಂಡಂತಹ ಪ್ರಶ್ನೆಗಳಿಗೆ ಅದಷ್ಟು ಉತ್ತರ ಸಿಕ್ಕಿದೆ ಅಂತ ಅನ್ನೋದಾದರೆ ನನಗೂ ಕೂಡ ಅದು ತುಂಬಾ ಸಂತೋಷವಾಗಿರುವಂಥ ವಿಚಾರ. ಇನ್ನೂ ಅದರಲ್ಲಿ ಸುಮಾರು ಜನ ನನಗೆ ಕೇಳಿದಂತಹ ಪ್ರಶ್ನೆ ಏನಂದರೆ, ಮ್ಯಾಮ್ ನಮಗೆ ಮಾನಸಿಕ ಒತ್ತಡ ನೀವೇನೇನು ಹೇಳಿದ್ರಿ ಅದನ್ನೆಲ್ಲ ನಿಭಾಯಿಸ್ಕೊಳ್ಳೋದು ಸರಿ, ನೀವು ಹೇಗೆ ಪಟ್ಟಿ ಮಾಡ್ಕೊಳ್ಳೋದು ಕೇಳಿಕೊಟ್ರಿ, ಅದೆಲ್ಲ ನಾನು ಒಪ್ಕೊಳ್ತೇನೆ. ಆದರೆ ನಾನು ತುಂಬ ಓದಿರುವಂಥವರಾಗಿ ನಾವಿವತ್ತು ಮನೆಯಲ್ಲಿ ಇರೋದು ನನಗೆ ಮಾನಸಿಕ ಒತ್ತಡ ಆಗ್ತಾ ಇದೆ. ನನ್ನಷ್ಟೇ ಎಜುಕೇಷನ್ ಮಾಡಿರೋರು ಇವತ್ತು ಹೊರಗೆ ಹೋಗಿ ದುಡಿತಾ ಇದ್ದಾರೆ. ಆದರೆ ನಾವು ಮನೆಯಲ್ಲಿ ಇರುವಂಥದ್ದು ನನಗೆ ಅದನ್ನು ನಾನು ನೆನಪಿಸ್ಕೊಂಡಾಗ ನನಗೆ ಮಾನಸಿಕ ಒತ್ತಡ ಆಗ್ತದೆ. ನಾನು ಯಾಕೆ ಹೊರಗಡೆ ಹೋಗಿ ದುಡಿಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ನನ್ನನ್ನು ಮನಸ್ಸು ಸದಾ ಕೇಳ್ತದೆ ಅಂತ ಹೇಳಿ ನೀವು ಕೆಲವೊಬ್ಬರು ಪ್ರಶ್ನೆಯನ್ನು ಮಾಡಿದ್ದೀರಾ. ನಾನಿಲ್ಲಿ ನೀವು ಯಾರು ಪ್ರಶ್ನೆ ಮಾಡಿದ್ದೀರಲ್ಲ ಅವರಿಗೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಮ್ಮ ಒಂದು ಜೀವನವನ್ನು ನಿರ್ಧಾರ ಮಾಡಬೇಕಾಗಿರೋದು ಅಥವಾ ಯಾರನ್ನ ನೀವು ನಿಮ್ಮ ಸಮಕ್ಕೆ ಓದಿರೋರು ಇವತ್ತು ಕೆಲಸಕ್ಕೆ ಹೋಗ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀರಲ್ವ ಅವರ ಅನ್ನೋದು ನನ್ನ ಪ್ರಶ್ನೆ. ಇಲ್ಲಿ ನಾನು ಅಂದ್ಕೊಂಡಿರೋದು ಅಥವಾ ಮಹಿಳೆಯರ ವಿಚಾರದಲ್ಲಿ ಅತಿ ಹೆಚ್ಚು ವಿಚಾರ ಬರೋದು ಹಾಗೇನೆ. ಏನಂದರೆ, ಒಂದು ಸಾಂಸಾರಿಕ ಜೀವನದಲ್ಲಿ ಅನಿವಾರ್ಯತೆ ಇದ್ದರೆ ಮಾತ್ರ ಎರಡು ಗಂಡ ಹೆಂಡತಿ ಅನ್ನುವ ಎರಡು ಕೈ ದುಡಿಯುವಂಥ ಒಂದು ಪ್ರಸಂಗ ಬರಬೇಕು, ಪ್ರಮೇಯ ಬರಬೇಕು. ಇಲ್ಲವಾದಲ್ಲಿ ಇಲ್ಲ, ಅವರು ಒಬ್ಬರು ದುಡಿದ್ರೂ ಕೂಡ ಮನೆಯ ಜೀವನ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಯಾವುದೇ ಅಡ್ಡಿ ಆತಂಕಗಳಿಲ್ಲ, ನಾನು ನನ್ನ ಮಕ್ಕಳಿಗೆ ಅತಿ ಹೆಚ್ಚು ಸಮಯವನ್ನು ಕೊಟ್ಟರೆ ಬಹುಶಃ ಅದು ಸಮರ್ಪಕ ಆಗಬಹುದು ಅಂತ ನಿಮ್ಮ ತಲೆಯಲ್ಲಿ ಅಥವಾ ಆಗಿರೋ ಪರಿಸ್ಥಿತಿ ಕೂಡ ಅದೇ ರೀತಿ ಇದ್ದರೆ, ನನ್ನ ಅನಿಸಿಕೆ ಖಂಡಿತವಾಗ್ಲೂ ನಾವು ಮಕ್ಕಳಿಗೆ ಸಮಯವನ್ನು ಕೊಡೋದು 100ಕ್ಕೆ 100ರಷ್ಟು ಸರಿಯಾದ ವಿಚಾರ ಅನ್ನೋದು ನನ್ನ ಭಾವನೆ. ಯಾಕೆ ಅಂತ ಹೇಳಿದ್ರೆ, ನಾಳಿನ ಪ್ರಜೆಗಳು ನಾಳಿನ ಒಂದು ಭವಿಷ್ಯವನ್ನು ಅವರು ನಿರ್ಮಾಣ ಮಾಡುವಂಥ ಮಕ್ಕಳನ್ನು ನಾವು ಬೆಳೆಸ್ತಾ ಇರೋದ್ರಿಂದ ಬಹುಶಃ ಸಂತೋಷದ ಒಡಲಿನಲ್ಲಿ ಅವರು ಬೆಳಿಬೇಕಾಗಿರೋದ್ರಿಂದ ಅತಿ ಹೆಚ್ಚು ಪ್ರೋತ್ಸಾಹ ನಾವು ತಾಯಿಯಂದಿರಾಗಿ ನಾವು ಮಾಡಬೇಕಾಗಿರೋದು ನಮ್ಮ ಮಕ್ಕಳನ್ನು ಪೋಷಣೆ ಮಾಡುವಲ್ಲಿ ಅತಿ ಹೆಚ್ಚು ಸಕಾರಾತ್ಮಕತೆಯಿಂದ ಮಕ್ಕಳು ಬೆಳೆಯುವಂತೆ ನಾವು ನೋಡ್ಕೊಳ್ಬೇಕಾಗ್ತದೆ. ಬಹುಶಃ ನಾವು ಬೇರೆಯವರ ಜೀವನವನ್ನು ನೋಡಿ ಹೋಲಿಕೆ ಮಾಡಿಕೊಂಡು ನಾವಿಲ್ಲಿ ಒತ್ತಡಕ್ಕೆ ಸಿಲುಕ್ತಾ ಇದ್ದೀವೋ ವಿನಃ ನಮ್ಮ ಮನೆಯ ಪರಿಸ್ಥಿತಿಗೆ ನಾವು ಒತ್ತಡಕ್ಕೆ ಸಿಲುಕ್ತಾ ಇಲ್ಲ. ಯಾಕೆಂದರೆ ನಾವು ತಿನ್ನಲಿಕ್ಕೆ ಊಟ ಇದೆ, ಮಲಗಲಿಕ್ಕೆ ಹಾಸಿಗೆ ಇದೆ, ಒಳ್ಳೆ ಎನ್ವಿರಾನ್ಮೆಂಟ್ ಇದೆ, ಮತ್ತು ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗುವಂತಹ ನಮ್ಮ ಹಸ್ಬೆಂಡ್ ಇದ್ದಾರೆ ಅಂತ ಅಂದ್ಕೊಂಡಾಗ ನಾವು ಯಾಕೆ ಬೇರೆಯವರ ಜೀವನಕ್ಕೆ ಹೋಲಿಕೆ ಮಾಡಿಕೊಳ್ಬೇಕಾಗ್ತದೆ? ನಾವು ಮಕ್ಕಳನ್ನು ಬೆಳೆಸೋಲ್ಲಿ ನಾವು ಪರಿಶ್ರಮ ಪಡೋಣ. ಯಾಕಂದರೆ ಯಾರಿಗೆ ಅನಿವಾರ್ಯತೆ ಇದೆ, ನಾನು ಖಂಡಿತ ಅವ್ರ ಬಗ್ಗೆ ಮಾತಾಡೋದಿಲ್ಲ. ಖಂಡಿತ ಅವರಿಗೆ ಅವರು ಒಂದು ಪರಿಸ್ಥಿತಿಗೆ ಹೋಗಲೇಬೇಕು ಅಂತ ಅಂದಾಗ ಅಥವಾ ಅವರು ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಬೇರೆಯವರು ಇದ್ದಾರೆ ಅಂದಾಗ ಖಂಡಿತವಾಗ್ಲೂ ಅದು ಸಹಕಾರ ಆಗಲಿ. ಆದರೆ ದಯಮಾಡಿ ಇಲ್ಲ, ಮನೆಯಲ್ಲಿ ಅತಿ ಹೆಚ್ಚು ನನ್ನ ಒಂದು ಅವಶ್ಯಕತೆ ಇದೆ, ಮಹಿಳೆಯ ಅವಶ್ಯಕತೆ ಜಾಸ್ತಿ ಹೆಚ್ಚು ಇದೆ, ನನ್ನ ಮಕ್ಕಳಿಗೆ ತಾಯಿಯ ಪ್ರೀತಿ ವಾತ್ಸಲ್ಯ ಬೇಕಾಗಿದೆ, ಪರಿಸ್ಥಿತಿ ನಾನು ದುಡಿಲಿಲ್ಲ ಅಂದರೂ ಕೂಡ ನನ್ನ ಮನೆ ನಡೀತದೆ ಅಂತ ಎಲ್ಲಿ ಇರ್ತದಲ್ಲ, ಅಲ್ಲಿ ಖಂಡಿತ ನಾವು ಅತಿ ಹೆಚ್ಚು ಕೈ ಜೋಡಿಸ್ಬೇಕಾಗಿರೋದು ಪ್ರೀತಿ, ವಿಶ್ವಾಸ ಮತ್ತು ನಮ್ಮ ಸಂಸಾರದ ನೌಕೆ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ಲಿಕ್ಕೆ ನಾವು ಕೈಯನ್ನು ಜೋಡಿಸ್ಬೇಕಾಗ್ತದೆ. ಆವಾಗ ಸಂಸಾರ
ಕೂಡು ಕುಟುಂಬ ಪ್ರೀತಿಯಿಂದ ಹೋದರೆ ಮಾತ್ರ ಒಂದು ಸಂಸಾರ ಅದು ಅತಿ ಹೆಚ್ಚು ಬೆಲೆ ಬಾಳುವಂತಹ ಕುಟುಂಬ ಆಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ನಾವು ಬೇರೆಯವರನ್ನು ನೋಡಿ ನಮ್ಮ ಜೀವನವನ್ನು ಅವರಿಗೆ ನಾವು ಇದು ಮಾಡ್ಕೊಳ್ಳೋ ಅಂಥದ್ದು ಬೇಡ. ನಮ್ಮ ಪರಿಸ್ಥಿತಿಯನ್ನು ನಾವು ಅಳೆದು ತೂಗಿ ನಮಗೆ ಕೆಲಸ ಅವಶ್ಯಕತೆ